ಬಂಡಿಗೋಡಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ 2020-21 ಪ್ರಯುಕ್ತವಾಗಿ ನಾವು ಬಂಡಿಗೋಡಿನಲ್ಲಿ ಗ್ರಾಮದ ಅಭಿವೃದ್ಧಿಗಾಗಿ ನನ್ನ ಊರು ನನ್ನ ಗ್ರಾಮ ಅಭಿವೃದ್ಧಿ ಅನ್ನೋ ಒಂದು ಕಾರಣದಿಂದ ನಾನು ಈ ಒಂದು ಗ್ರಾಮವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ನಾನು ಇವತ್ತು ಗ್ರಾಮ ಪಂಚಾಯಿತಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ನಾನು ಸ್ಪರ್ಧೆ ಮಾಡಿರುವಂಥ ಕ್ಷೇತ್ರ ಸಾಮಾನ್ಯ ವರ್ಗ ಸೇರಿದಂಥ ಒಂದು ಸ್ಥಾನ. ಆ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡಿದ್ದೀನಿ. ರಿಸರ್ವೇಷನ್ನಲ್ಲಿ ನಿಲ್ಲಬೇಕಾಗಿತ್ತು. ರಿಸರ್ವೇಷನ್ನಲ್ಲಿ ಆಲ್ರೆಡಿ 4 ಜನ ಮಹಿಳೆಯರಿಗೆ ಮೀಸಲು ಬಂದಿರೋದ್ರಿಂದ ಹೆಣ್ಣುಮಕ್ಳಿಗೆ ಅವಕಾಶ ಕೊಟ್ಟು ನಾನು ಸಮಾಜ ಸೇವೆಯಲ್ಲಿ ತೋಡಿಸ್ಕೊಂಡು ನಾನು ಈ ದಿನ ನನ್ನ ಒಂದು ಊರಿನ ಅಭಿವೃದ್ಧಿಗಾಗಿ ನಾನು ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದೀನಿ. ಇಡೀ ಎಲ್ಲ ಕಡೆನೂ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರುಗಳು ಮತ್ತು ಎಲ್ಲ ಜನಾಂಗದ ಮತದಾರ ಬಂಧುಗಳು ಮತ್ತು ಒಕ್ಕಲಿಗರು ಮತ್ತು ಗೌಡರು ಎಲ್ಲರೂ ನಮಗೆ ಭಾಳ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಯಾಕಂದರೆ ವಿದ್ಯಾವಂತರಿಗೆ ಅವಕಾಶ ಕೊಟ್ಟು ಏನನ್ನು ಮಾಡಿ ಸರಿ ಗೆಲ್ಸೋಣ ಅಂತಂತೇಳಿ ಪಣ ತೊಟ್ಟು ನಮಗೆ ವ್ಯವಸ್ಥಿತವಾಗಿ ನಮಗೆ ನಿಲ್ಲಬೇಕಂತೇಳಿ ನಮ್ಮ ದಲಿತ ಮುಖಂಡರು ಎಲ್ಲ ವ್ಯವಸ್ಥಿತವಾಗಿ ಭಾಳ ಸಹಕಾರ ಕೊಟ್ಟಿದ್ದಾರೆ. ನನಗೆ ನಿಮ್ಮಂಥವ್ರು ಬೇಕು, ನಮಗೆ ಎಲ್ಲ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೋಡ್ತಾ ಇದ್ದೀವಿ ನಾವು ಪ್ರತಿನಿತ್ಯಗಳನ್ನು ನೀವು ಮಾಡ್ತಾ ಇರೋಂಥ ಸಮಾಜ ಸೇವೆ ನಮಗೆ ಒಳ್ಳೆಯದಾಗ್ತಾ ಇದೆ, ಉತ್ತಮ ಕೆಲಸಗಳು ಮಾಡ್ತಾ ಇದ್ದೀರಾ, ನೀವು ವ್ಯವಸ್ಥಿತ ಒಳ್ಳೇದು ಮಾಡಿ ಅಂತಂತೇಳಿ ನನಗೆ ಆಶ್ವಾಸನೆ ಕೊಟ್ಟ ಮೇರೆಗೆ ನಾನು ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ನಾನು ಚುನಾವಣೆಗೆ ನಿಲ್ಲಬೇಕಾದ್ರೂ ನಾನು ಇದೇ ಜಾಗದಲ್ಲಿ ನನ್ನ ಒಂದು ದಲಿತ ಬಂಧುವರುಗಳನ್ನೆಲ್ಲ ಕುಚ್ಕೊಂಡು ನಾನು ಅವರ ಕಡೆಯಿಂದ ಒಂದು ಮಾಹಿತಿ ಪಡ್ಕೊಂಡು ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತೇಳಿ ನಾನು ಅವ್ರಿಗೆ ಮಾಹಿತಿ ಕೊಟ್ಟು ನಾನು ಅವರ ಮುಖಾಂತರ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನ್ನ ಕ್ಷೇತ್ರದಲ್ಲಿ ಗೆದ್ದಂಥ ಕೆಲವು ಪ್ರಜಾಪ್ರತಿನಿಧಿಗಳು ನಮಗೆ ಚುನಾವಣೆ ನಿಲ್ಲಬಾರ್ದು ಅಂತೇಳಿ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ನಮ್ಮನ್ನು ಹೊಡಿಬೇಕು, ಏನಾದರೂ ಮಾಡಿ ನಮ್ಮ ದಲಿತನ ಬಿಟ್ಬಿಟ್ಟು ಹೊಡೆಸಬೇಕು, ಇವ್ರನ್ನ ಊರಿಗೆ ಬರ್ಸ್ಬಾರ್ದು ಅಂತೇಳಿ ಪಣ ತೊಟ್ಟಿದ್ದಾರೆ. ಅಂಥ ಒಂದು ಈ ಲೂಟಿಕೋರರಿಗೆ ಯಾವುದೇ ಕಾರಣಕ್ಕೂ ಮತಗಳು ಹಾಕಬಾರ್ದು, ಅಂಥವ್ರಿಗೆ ಮತದಾನ ಬಹಿಷ್ಕಾರ ಮಾಡಬೇಕು. ಏನಿದ್ರು ನಮ್ಮ ದಲಿತ ಮತಗಳು ಈಗ ಹೇಳೋರೆ ಒಲೆಯರು ಮಾದಿಗರು ಯಾವುದೇ ಕಾರಣಕ್ಕೂ ಇಲ್ಲಿ ಅವ್ರನ್ನ ಬೆಳೆಯಕ್ಕೆ ಬಿಡಬಾರ್ದು ಅಂತಂತೇಳಿ ಕೆಲವು ಕಿಡಿಗೇಳಿಗೆ ಹೇಳಿದ್ದಾರೆ. ಅಂಥ ಕಿಡಿಗೇಳಿಗಳಿಗೆ ನಮ್ಮ ಏನಿದಾರೋ ಈ ನಮ್ಮ ಒಲೆಯರು ಮಾದಿಗರನ್ನೋರು ಏನಿದಾರೋ ಅದ್ರ ದಯವಿಟ್ಟು ಅವ್ರಿಗೆ ಓಟ್ ಹಾಕೇಬಾರ್ದು. ಇದ್ರಲ್ಲಿ ಗೆಲ್ಸಿರ 5 ವರ್ಷಗಳ ಕಾಲ ನೀವು ಪಂಚಾಯತಿಯಲ್ಲಿ ಸುಮಾರು 18-20 ಕೋಟಿ ದುಡ್ಡನ್ನು ಲೂಟಿ ಮಾಡ್ಕೊಂಡು ವ್ಯವಸ್ಥಿತವಾಗಿ ನಾವು ಅದನ್ನ ಕೇಳಕ್ಕೆ ಹೋದ್ಮೇಲೆ ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬಂತೀರಾ. ಆ ವಿಚಾರದಲ್ಲಿ ನಾನು ಬಾಗಲೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟ ಮೇರೆಗೆ ಕ್ರೈಮ್ ನಂಬರ್ 590/2000 ಅಂತ ನಿಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಡಿ.ಕೆ. ಮಂಜುನಾಥ್ ಅನ್ನೋರು ಇಲ್ಲಿ ಕಟ್ಟಾ ಸುಬ್ರಹ್ಮಣ್ಯನ ಜೈಲು ಕಳಿಸ್ಬೇಕಾದ್ರೆ ಅವರೇ ಬಹಳ ಮುಖ್ಯ ಕಾರಣರಲ್ಲಿ. ಅವರು ನಮ್ಮ ಹುಡುಗರನ್ನೆಲ್ಲ ಎತ್ಕಟ್ಟೋದು, ಇಲ್ದಿದ್ದೆಲ್ಲ ಕೆಲಸ ಮಾಡೋದು, ಇಲ್ದಿದ್ದೆಲ್ಲ ಪಾಪ ಹಾಳು ಮಾಡ್ತಾರೆ ನಮ್ಮ ಹುಡುಗರನ್ನ. ನಮ್ಮ ಹುಡುಗರೊಬ್ರು ನನ್ನ ಹತ್ರ ಹೇಳ್ಕೊಳಕ್ಕಾಗದಾರೆ. ಈಗ ನನ್ನ ಆಪೋಸಿಟೇ ಒಬ್ಬರನ್ನ ನಿಲ್ಲಿಸಿ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೂ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅದು ಅವ್ರು ಏನೇ ಮಾಡಿದ್ರು ನಮ್ಮ ಹುಡುಗರು ನಡೆಯಲ್ಲ. ಯಾಕಂದರೆ ನಾವು ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು, ನಾಳೆ ನಾವು ಸತ್ತೋದ್ರೂ ಸಹ ನಮ್ಮ ಹುಡುಗರೇ ನಮ್ಮ ಎತ್ತಾಕೋದು, ಅವ್ರು ಬಂದ ಎತ್ತಾಕಲ್ಲ. ಅದನ್ನ ಇವತ್ತು ಈ ಒಂದು ಸುಮಾರು ಆರ್ಟಿಕಲ್ 1993 ಪಂಚಾಯತಿ ಬಂದಾಗಿನಿಂದ ಸಹ ಪಂಚಾಯತ್ ಇದುವರೆಗೂ ಗ್ರಾಮ ಅಭಿವೃದ್ಧಿ ಆಗಿಲ್ಲ. ಈ ಒಂದು ಗ್ರಾಮಕ್ಕೆ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಾನು ಒಂದು ಬೆಂಗಳೂರು ನಗರ ಜಿಲ್ಲಾ ಎಸ್.ಸಿ. ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ 12 ವಿಧಾನಸಭಾ ಕ್ಷೇತ್ರಗಳ ನಾನು ಉಸ್ತುವಾರಿಯನ್ನು ವಹಿಸಿಕೊಂಡು ನಾನು ಒಳ್ಳೊಳ್ಳೆ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನು ಮಧ್ಯಮ ವರ್ಗದವರು ಎಲ್ಲ ನೋಡ್ತಾ ಇರ್ತಾರೆ, ದಿನ ನಾವು ಮಾಡೋಂಥ ಕೆಲಸಗಳು ಭಾಳ ವ್ಯವಸ್ಥಿತವಾಗಿರ್ತದೆ. ಮುಂದೆ ನಡೆಯುವಂಥ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಒಳ್ಳೆಯ ಮತಗಳಿಂದ ನಾವು ಜಯಗಳಿಸಿ ಸುಮಾರು ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಗ್ರಾಮ ಅಭಿವೃದ್ಧಿಗೆ 100 ಕೋಟಿ ಅನುದಾನವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳಾದ B.S. ಯಡಿಯೂರಪ್ಪನವರ ಕಡೆಯಿಂದ ಮತ್ತು ನಮ್ಮ ಸದಾನಂದ ಗೌಡರ ಕಡೆಯಿಂದ ಅವರು ಸದಾನಂದ ಗೌಡರ ಮುಖ್ಯಮಂತ್ರಿಗಳಾಗಿದ್ದಾಗ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಈಗ ಮಿನಿಸ್ಟರ್ ಬೇರೆ ಆಗಿದ್ದಾರೆ, ಈಗ ನಮ್ಮ ಕ್ಷೇತ್ರದವರು MP ಗಳು ಬೇರೆ ಆಗಿದ್ದಾರೆ. ಅವರ ಸಮ್ಮುಖದಲ್ಲಿ 100 ಕೋಟಿಗಳ
ಅನುದಾನವನ್ನು ತಂದು ನಮ್ಮ ಗ್ರಾಮಾಭಿವೃದ್ಧಿಗೆ ವ್ಯವಸ್ಥಿತವಾಗಿ ಮಾಡೇ ಮಾಡ್ತೀವಿ. ಈಗ ಕೆಲವರೆಲ್ಲ ಹೇಳ್ತಾ ಇದ್ರು, ಇಲ್ಲ ಮುನ್ರಾಜ್ ಅವರು ಊರಲ್ಲೆಲ್ಲ ಆಚೆ ಕಡೆ ಇರ್ತಾರೆ ಅಂತ ಹೇಳಿದ್ರು. ಆ ಒಂದು ಯಾವಾಗ ಹೇಳ್ತಾ ಇದ್ರು ನನಗೂ ಬೇಜಾರಾಗ್ಬಿಟ್ಟು ಈಗ ಊರಲ್ಲಿ ಮನೆಯೂ ಕಟ್ಟಿಸ್ತಾ ಇದ್ದೀನಿ. ಇನ್ಮೇಲೆ ಸತತ ನಾನು 6-7 ತಿಂಗಳಲ್ಲಿ ನಾನು ಇದೇ ನನ್ನ ಗ್ರಾಮಕ್ಕೆ ಬಂದು ನನ್ನ ಗ್ರಾಮದ ಅಭಿವೃದ್ಧಿ ಕಡೆ ನಾನು ಗಮನ ಹರಿಸ್ತೀನಿ, ವ್ಯವಸ್ಥಿತವಾಗಿ ಎಲ್ಲ ಇದು ಮಾಡ್ತೀನಿ. ಇನ್ನು ಈ ಮಂಜುನಾಥ್ರವರ ಜೊತೆಯಲ್ಲಿ ಈ ನನಗೆ ಕೆಟ್ಟ ಮಾತುಗಳಾಡಿ ನನ್ನನ್ನು ಯಲಹಂಕ ತಾಲೂಕು ಆಫೀಸ್ ಹತ್ರ ಓಡಿಸ್ಬೇಕು, ಆಮೇಲೆ ಇಲ್ಲ ಊರಲ್ಲೇ ಓಡಿಸ್ಬೇಕಂತೇಳಿ ಈ ಒಂದು ದಲಿತರಿಗೆ ಮತಗಳನ್ನು ಕೀಳಕ್ಕೆ, ದಲಿತಗಳಿಂದ ಅನುಕೂಲ ಪಡ್ಕೊಂಡು ದಲಿತರಿಗೆ ಅವಮಾನಗೊಳಿಸಿರತಕ್ಕಂಥ MG ರಾಜ್ಕುಮಾರ್ ಅಂತ ಆ ಮನುಷ್ಯ ಈಗ ಇದೇ ಸೊಸೈಟಿಯ ಒಂದು ಅಧ್ಯಕ್ಷರಾಗಿದ್ದಾರೆ. ಆ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಡಿಸ್ತೀವಿ. ಈಗಾಗಲೇ ನಳಿನಿ ರಾಜ್ಕುಮಾರ್ ಉಪಾಧ್ಯಕ್ಷರಾಗಿದ್ದಾರೆ, ಮೊನ್ನೆ ತಾತ್ಕಾಲಿಕವಾಗಿ ಅಧ್ಯಕ್ಷರಾಗಿದ್ದರು. ಅವ್ರನ್ನೂ ರಾಜೀನಾಮೆ ಕೊಡಿಸಕಂಡ ಬಿಡಲ್ಲ. ಈ ಒಂದು ಚುನಾವಣೆ ಆಯ್ದ ನಂತರ ನಾವು ಇಡೀ ಒಲೆಯರು ಮಾದಿಗರು ನಮ್ಮ ದಲಿತರು ಏನಿರಲ್ಲ ಸೇರಿ ಇಡೀ ಬಂಡಗಡಿಗೆಯಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಮಂಜುನಾಥ್ರವರ ಮನೆಯಿಂದ ಹಿಡಿದು ಮೈನಳ್ಳಿ ರಾಜ್ಕುಮಾರ್ ಅವರ ಮನೆ ಗಂಟನೂ ಇಡೀ ನಮ್ಮ ದಲಿತರು ಒಲೆಯನ್ನ ಮಾದಿಗರನ್ನ ಸೇರಿಸಿ ನಾವು ನಮ್ಮನ್ನು ಕೆಟ್ಟ ಮಾತುಗಳಲ್ಲಿ ಅಂದಿರೋದ್ರ ಮುಖಾಂತರ ಅವರು ಪೊಲೀಸ್ ಸ್ಟೇಷನ್ಗೆ ನಿನ್ನೆ ನಾನು ದೂರು ಕೊಟ್ಟಿದ್ದೀನಿ. ಆ ದೂರಿನ ಮುಖಾಂತರ ಅವರಿಬ್ಬರ ಮೇಲೇ ಕೇಸ್ ರಿಜಿಸ್ಟರ್ ಆಗಬೇಕು. ಕೇಸ್ ಏನಾದ್ರು ರಿಜಿಸ್ಟರ್ ಆಗಿಲ್ಲ ಅಂದರೆ ಬೃಹತ್ ಟಮಟೆ ಚಳುವಳಿಯನ್ನು ಮಾಡಿ ನಾವು ದಲಿತರು ಒಲೆಯರು ಮಾದಿಗರನ್ನ ಹುಟ್ಟಿದ್ದೀವೋ ಇಲ್ಲ ಅಂತ ಅವ್ರಿಗೆ ತೋರಿಸ್ತೀವಿ. ನಾವು ಆ ಒಂದು ವಿಚಾರದಲ್ಲಿ ನಾವು ಈಗ CD ಬಿಡುಗಡೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು CD-ಗಳಲ್ಲಿನೂ ಅವರ ಮಾಹಿತಿ ಇರ್ತವೆ. ಇನ್ನೂ ರಹಸ್ಯವಾದಂಥ CD-ಗಳು ಇದ್ದಾವೆ. ಅವ್ರು ಏನೇನು ಮಾಡಿದಾರೆ ಅಂತ ರಹಸ್ಯ CD-ಗಳನ್ನು ನಾವು ಮುಂದಿನ ದಿನಗಳಲ್ಲಿ ಅದು ಬಿಡುಗಡೆ ಮಾಡಿ ನಾನು ವ್ಯವಸ್ಥಿತವಾಗಿ ನನ್ನ ಜನಕ್ಕೆ ಏನಿದೆಯೋ ನನ್ನ ಜನಕ್ಕೆ ನಾನು ಅನುಕೂಲ ಮಾಡಿ ಕೊಡ್ತೀನಿ. ಆ ಒಂದು ವಿಚಾರದಲ್ಲಿ 2 ಮಾತುಗಳನ್ನು ನಾವು ಅವ್ರಿಗೆ ಹೇಳಲೇಬೇಕಾಗುತ್ತೆ. ರಾಜ್ಕುಮಾರ್ ಅವರೇ, ನೀವು ನಮ್ಮಿಂದ ವಿಚಾರ ಕಲಿತು, ನಮ್ಮಿಂದ ಅರ್ಜಿಗಳು ಬರೆಯೋದು ಕಲಿತು, ನಮ್ಮಿಂದ ನೀವು ಉದ್ಧಾರ ಆಗಿ ನಮ್ಮನ್ನೇ ನೀವು ಹಾಳು ಮಾಡ್ತಾ ಇದ್ರಿಂದ ಯಾವ ರೀತಿ ಇರಬೇಕು ನೀವು ಯೋಚನೆ ಮಾಡಿ. ಇದೇ ಚುನಾವಣೆಗಳಲ್ಲಿ ಹಿಂದೆ ನಡೆದಂಥ 2001 ಮತ್ತು 2000ನೇ ಸಾಲಿನಲ್ಲಿ ಮಾದೇಕೊಡಿಗೆಯಲ್ಲಿ ಮುನಿಯಪ್ಪ ಅನ್ನೋರನ್ನ ಭೀಕರವಾಗಿ ಪೆಟ್ರೋಲ್ ಹಾಕಿ ಸುಟ್ಟಾಕಿ ಸಾಯಿಸಿ ಹಾಕಿದ್ರಿ. ಅಂಥ ಸಂದರ್ಭದಲ್ಲಿ 23 ಮನೆಗಳು ಇವರು ಕೋರ್ಟಿನ ಆದೇಶದ ಮೇರೆಗೆ ಅವ್ರಿಗೆ ಜೈಲಿಗೆ ಹೋಗಬೇಕಾಯಿತು, ಅವ್ರಿಗೆ ಜೀವಾವಧಿ ಶಿಕ್ಷೆ ಜಾರಿ ಮಾಡ್ತಾ ಇತ್ತು. ಅಂಥದನ್ನು ನಾನು ಮತ್ತು ಕೆಲವು ನಮ್ಮ ದಲಿತ ಮುಖಂಡರುಗಳೆಲ್ಲ ಸೇರಿಕೊಂಡು ನಾವು ಆ ಒಂದು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಜನ ರೀತಿ ಬದುಕಲಿ ಅಂತಂತೇಳಿ ನಿಮಗೆ ಒಂದು ಶಿಕ್ಷೆ ಆಗೋದನ್ನು ನಾವು ಬಿಡಿಸಿ ನಿಮಗೆ ಮಾಡಿದಕ್ಕೆ ಇವತ್ತು ಒಳ್ಳೆಯವ್ರ ಮಾದಿಗರನ್ನ ನಮ್ಮನ್ನು ಬೈಕೊಂಡು ಓಡಾಡೋಂಥ ಪರಿಸ್ಥಿತಿಗೆ ನೀವು ಬಂದಿದ್ದೀರಾ. ಈ ಒಂದು ಚುನಾವಣೆಗಳಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಮತದಾರರು ನಿಮಗೆ ಓಟ್ ಹಾಕಲ್ಲ. ನಿಮ್ಮನ್ನು ಬಹಿಷ್ಕಾರ ಮಾಡಿ ನಿಮ್ಮ ಎಷ್ಟು ಅಕ್ರಮ ಹಣವನ್ನು ಸಂಪಾದನೆ ಮಾಡಿದಿರೋ ಅದು ತನಿಖೆಗೆ ಹಾಕಿ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ನಿಮಗೆ ಜೈಲಿಗೆ ಇಟ್ಟಗಂಟ ಅನ್ನೋದು ಯಾವುದೇ ಕಾರಣಕ್ಕೂ ನಾವು ಒಳಮಾದಿಗರು ಬಿಡಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಮತ ಬಾಂಧವರು ಒಳ್ಳೆ ದಿನ ಮತವನ್ನು ಹಾಕಿ ಈ ಅಂತರವನ್ನು ಕಾಪಾಡಿಕೊಂಡು ನೀವು ಮತದಾನ ಮಾಡುವಂಥ ಸಂದರ್ಭದಲ್ಲಿ ಮಾಸ್ಕನ್ನು ಧರಿಸಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ವ್ಯವಸ್ಥಿತವಾಗಿರಬೇಕು. ಅದೇ ರೀತಿಯಲ್ಲಿ ನಾವು ಕೊರೋನಾ ಬಂದಂಥ ಸಂದರ್ಭದಲ್ಲಿ ಊರಿನ ಎಲ್ಲ ಗ್ರಾಮಸ್ಥರಿಗೂ ನಾನು ಒಳ್ಳೆ ಕಿಟ್ಗಳನ್ನು ಕೊಡಿಸಿ 34,000 ಕಿಟ್ಗಳನ್ನು ಕೊಡಿಸಿ ಅಧಿಕಾರಿಗಳಿಂದ ತಂದುಕೊಟ್ಟು ಎಲ್ಲರಿಗೂ ನಾನು ಸಹಾಯ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಈ ಸರಿ ನಾನು ಒಳ್ಳೆ ಅನುಕೂಲ ಮಾಡೋ ರೀತಿಯಲ್ಲಿ ನಮ್ಮನ್ನು ನಾನು ಹಣಕ್ಕೋಸ್ಕರ ಬಂದವನಲ್ಲ, ಇದಕ್ಕೋಸ್ಕರ ಬಂದವನಲ್ಲ, ನಾನು ವ್ಯವಸ್ಥಿತವಾಗಿ ಏನೇ ಇದು ಮಾಡೋರು ನನ್ನ ಜನಾಂಗಕ್ಕೆ ಒಳ್ಳೇದಾಗಲಿ ಅನ್ನೋದು ಇದು ಮಾಡ್ತಾ ಇದ್ದೀವಿ ಸರ್. ಮತದಾರರಿಗೆ ಆಲ್ರೆಡಿ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಮುನ್ರಾಜ್ ಅವರು ಅಂದರೆ ಏನಿದ್ರು ಹೆಲ್ಪ್ ಮಾಡ್ತಾರೆ ಹೊರತು ಇನ್ನೊಬ್ರ ಕಡೆ ಹೆಲ್ಪ್ ತೊಗೊಳೋರಲ್ಲ. ಯಾವುದೇ ರೀತಿಯಲ್ಲಿ ಅವ್ರು ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಓಟ್ ಕೊಡೋಣ ಅಂತೇಳಿ ಪ್ರತಿಯೊಬ್ಬರು ನನಗೆ ವ್ಯವಸ್ಥಿತವಾಗಿ ಹೇಳ್ತಾರೆ. 100ಗೆ 200% ಗೆಲ್ತೀವಿ. 100% ನಾವು ಯಾವುದೇ ಕಾರಣಕ್ಕೂ ಜನರಿಗೆ ನಾವು ಮೋಸ ಮಾಡೋಕ್ಕೆ ಕೊಡಲ್ಲ. ಜನರಿಂದ ಬಂದಂಥ ಮತವನ್ನು ತೆಗೆದುಕೊಂಡು ಜನರಿಗೆ ನಾನು ಒಳ್ಳೇದು ಮಾಡ್ತೀನಿ ಬಿಟ್ಟರೆ ಯಾವತ್ತು ಒಬ್ಬರು ಮುನ್ರಾಜ್ ಅವರು ಕೆಟ್ಟದ್ದು ಮಾಡೋರು ಅಂತ ಗೊತ್ತಾಯ್ತು ಅಂದರೆ ಆವತ್ತೇ ನಾನು ರಾಜಕೀಯದಿಂದ ನಿವೃತ್ತಿ ಅನ್ನೋಕೆ ನಾನು ಇಷ್ಟಪಡ್ತೀನಿ ಸರ್. ಮಹಿಳಾ ಮೀಸಲು ಕ್ಷೇತ್ರದಿಂದ ನನ್ನ ಒಬ್ಬ ಅಭ್ಯರ್ಥಿನ ಅವ್ರನ್ನೇ ನಿಗದಿ ಮಾಡಿದ್ದೀವಿ. ಒಂದೇ ಅಭ್ಯರ್ಥಿ ನಿಲ್ಸೋಣ ಅಂತೇಳಿ. ಆ ಇದರಲ್ಲಿ ಏನು ಮಾಡಿದ್ರು ಪಾಪ ಅವ್ರು ಗೆಲ್ಲಬಾರ್ದು ಅಂತೇಳಿ ನಮ್ಮ ಮುತ್ತುರಾಜ್ ಅವರ ಪತ್ನಿ ಆದಂಥ ಅಂಬುಜಾ ಅನ್ನೋರಿಗೆ ನಾವು ವ್ಯವಸ್ಥಿತವಾಗಿ ನಾವೆಲ್ಲ ಕೂತ್ಕೊಂಡು ಅವ್ರಿಗೆ ನಿಂತ್ಕೊಂಡ್ಲಿ ಅಂತ ನಾವು ಹೇಳಿದ್ವಿ. ಅವ್ರನ್ನ ಸೋಲಿಸ್ಬೇಕಂತ ಹೇಳ್ಬಿಟ್ಟು ಇನ್ನೂ 2 ಜನ ಹಾಕ್ಸಿದ್ದಾರೆ. ಇನ್ನೂ ಇಬ್ಬರನ್ನ ಹಾಕ್ಸ್ಬಿಟ್ಟು ನನಗೆ ಬೇಸರ ಆಯಿತು. ಆಮೇಲೆ ನಾನು ವಾಪಸ್ ತೊಗೊಳಕ್ಕೆ ನಾನು ರೆಡಿ ಇದ್ದೆ ನಾನು. ಆಮೇಲೆ ನಮ್ಮ ಹುಡುಗರು ಏನನ್ನು ಹೇಳಿದ್ರೆ, ಅಣ್ಣ ಅವ್ರು ಹಾಕ್ರೆ ನೀವು ವಾಪಸ್ ತೆಗೆಯಕ್ಕೆ ಹೋಗ್ಬಿಟ್ರೆ ಇರಲಿ ಬಿಟ್ಟರೆ ಗೆಲ್ಲೋರು ಗೆಲ್ತಾರೆ ವ್ಯವಸ್ಥಿತವಾಗುತ್ತೆ ಅಂತೇಳಿ ಇದು ಮಾಡ್ರು. ಆ ಒಂದು ವಿಚಾರದಲ್ಲಿ ನಮ್ಮ ಪತ್ನಿಯವರಿಗೆ ಮೀಸಲು ಕ್ಷೇತ್ರದಿಂದ ಇದು ಮಾಡಿದ್ವಿ. ಆಮೇಲೆ ನಾನು 2 ಕ್ಷೇತ್ರದಲ್ಲಿ ನಿಲ್ಲಬೇಕಂತ ನೀವು ಹೇಳಿ ನಾನು ಮೊದಲೇ ಹೇಳಿದ್ದೆ. ನೋಡಪ್ಪ ನಾನು ನಿಲ್ಲೊಂದು ಆಕಾಂಕ್ಷಿ ನಾನು ಜನರಲ್ ಮೇಲೆ ಹಾಕ್ತೀನಿ, ನೀವೆಲ್ಲನೂ ನನ್ನ ಸಹಕಾರ ಮಾಡಿದ್ರೆ ಆಯ್ತಣ್ಣ. ಅವ್ರು ರಿಸರ್ವೇಷನಲ್ಲಿ ನಮ್ಮ ಲೇಡಿ ಅವ್ರು ಇರಲಿ, ಅಂಬುಜಾ ಅವ್ರು ಇರಲಿ, ಆಮೇಲೆ ಜನರಲ್ಲಲ್ಲಿ ನೀವು ನಿಲ್ಲೋಣ ಅಂತೇಳಿ ನಮ್ಗೆ ಆಶ್ವಾಸ ಕೊಟ್ಟಾದ್ಮೇಲೆ ನಾನು ನಮ್ಮ ಸಹ ಮಾತುಗಳಿಂದ ನಮ್ಮ ಅಣ್ಣ ತಮ್ಮಂದ್ರಿಂದ ನನ್ನ ಬಂಧುಗಳಿಂದ ನಮ್ಮ ಯುವಕರಾದಂಥ ಇಲ್ಲೊಂದು ನಮ್ಮ ಮಾದಿಗ ಸಮುದಾಯದಲ್ಲಿ ಒಳ್ಳೆ ಹುಡುಗರಿದ್ದಾರೆ. ನನ್ನ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರುಗಳು ಎಲ್ಲ ನನ್ನ ಬಾಮೈದ್ರುಗಳೇ ಎಲ್ಲ ನನ್ನ ಸಂಬಂಧಿಕರೇ ಅವರೆಲ್ಲರೂ ಆಶ್ವಾಸನೆ ಕೊಟ್ಟವ್ರು. ಅಣ್ಣ ನೀವು ನಿಲ್ಲಿ ಅಂತ ಅವ್ರು ಕೊಟ್ಟು ಹೇಳಿದಕ್ಕೋಸ್ಕರ ನಾವು ನಿಲ್ತಾ ಇಲ್ಲಣ್ಣ ನೀವು ನಿಲ್ಲೋದು ಬೇಡ ಅಂತ ಹೇಳಿದ್ರೆ ನಾನು ನಿಲ್ತಾ ಇರಲಿಲ್ಲ. ಯಾಕಂದ್ರೆ ಓಟ್ ಹಾಕೋರು ಅವರು ನನಗೆ ಸಪೋರ್ಟ್ ಮಾಡೋರು, ಅವರು ಪ್ರೆಸಿಡೆಂಟ್ ಮಾಡೋರು ನನ್ನ ಹುಡುಗರು. ಅವರು ಹೇಳಿದ ಪ್ರಕಾರ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಸರ್. ಮಂಜು ಅನ್ನೋರು ಇವ್ರ BK ಮಂಜುನಾಥ್ರವರು
MG ರಾಜ್ಕುಮಾರ್ ಮೈನಹಳ್ಳಿ ಅವ್ರಿಗೆ ಫೋನಲ್ಲಿ ಮಾತಾಡ್ತಾರೆ. ಅವರಿಬ್ಬರು ಮಾತಾಡ್ತಾ ಇರೋದು. ಅವರು ಇಲ್ಲಿ ಏನೇನು ವಿಚಾರ ಮಾತಾಡೋದಂದ್ರೆ ಪಂಚಾಯತಿಗಳಲ್ಲಿ ಲೂಟಿ ಮಾಡೋಣ, ನೀನು ಬರೋದು ನೀನು ತೊಗೊಳಪ್ಪ, ನನಗೆ ಬರೋದು ನಾನು ತೊಗೊತೀನಿ, ಆಮೇಲೆ ನನಗೆ ಶೇರುಗಳು ಕೊಡ್ಬೇಕು, ನೀವು ನನಗೆ ಮಂತ್ಲಿ ಮಾಮೂಲಿ ಕೊಡಬೇಕು, ಆಮೇಲೆ ಏನೇ ಬಂದ್ರೂ ನಾನು ನೋಡ್ಕೊತೀನಿ, ಆಮೇಲೆ ದಲಿತರನ್ನ ನೀವು ಯಾವುದೇ ಕಾರಣಕ್ಕೂ ಬೆಳೆಸಾಕ್ ಬಿಡಬೇಡ್ರಿ ಅಣ್ಣ, ನೀವು ಹೇಳ್ದಂಗೆ ನಾನು ನನ್ನೂರಲ್ಲಿ ಇದು ಮಾಡಿದ್ದೀನಿ, ನಿಮ್ಮೂರಲ್ಲಿ ನೀವು ಅದೇ ರೀತಿ ಮಾಡಿರಿ ಭಾಳ